ಭೂಮಿ. ನಾವಿದ್ದೀನಿ ನೇಚರ್ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಅಲ್ಲಿ. ಇವತ್ತು ನಮ್ಮ ಜೊತೆ ಇದ್ದಾರೆ ಥೆರಪಿಸ್ಟ್ ಆದಂತ ಜಾನ್ಸಿ ಮ್ಯಾಮ್ ಅವರು. ಹಾಯ್ ಮ್ಯಾಮ್, ನಮಸ್ತೆ. ನಮಸ್ತೆ. ನಿಮ್ಮ ಬಗ್ಗೆ ಒಂದು ಕಿರು ಪರಿಚಯ ನಮ್ಮ ಜನರಿಗೆ ಮಾಡ್ತೀನಿ ಮ್ಯಾಮ್. ನನ್ನ ಹೆಸರು ಜಾನ್ಸಿ ಅಂತ. ನಾನೊಂದು 15 years ಇಂದ ಥೆರಪಿಸ್ಟ್ ಆಗಿದ್ದೀನಿ ಹೆಲ್ತ್ ಕೇರ್ ಅಲ್ಲಿ. ಈ ಒಂದು ಕಂಪನಿಯ ಒಂದು ಥೆರಪಿನ ನಾವು ಫುಡ್ ಪಲ್ಸ್ ಅಂತ ಹೇಳ್ತೀವಿ. ಆ ಥೆರಪಿನ ನಾವೀಗ ಒಂದು ಕ್ಯಾಂಪ್ ಟೈಪ್ ಅಲ್ಲಿ ಮಾಡ್ತಾ ಬರ್ತಾ ಇದ್ದೀವಿ. ನೀವು ಹೆಲ್ತ್ ಕ್ಯಾಂಪ್ ಆರ್ಗನೈಸ್ ಮಾಡಿದ್ದೀರಾ ಅಂತ ಕೇಳ್ಬೇಕು ಮ್ಯಾಮ್, ಅದ್ರ ಬಗ್ಗೆ ಮಾಹಿತಿ ಕೊಡಿ. ಹೌದು, ಈ ಹೆಲ್ತ್ ಕ್ಯಾಂಪ್ ಅಂದ್ರೆ ಪಾದಗಳಿಗೆ ಈ ಥೆರಪಿನ ನಾವು ಮಾಡೋದು. ಸೊ ಪಾದಕ್ಕೆ ಯಾಕೆ ಕೊಡ್ತೀವಿ ಅಂದ್ರೆ ನಮ್ಮ ದೇಹದಲ್ಲಿ 365% ಪಾಯಿಂಟ್ಸ್ ಇದೆ. ಸೊ 365ರಲ್ಲಿ 100% ಪಾಯಿಂಟ್ ಪಾದದಲ್ಲೇ ಇದೆ. ಸೊ ಆದ್ರಿಂದ ಆ ಪಾದಕ್ಕೆ ಆ ಫುಡ್ ಪಲ್ಸ್ ಥೆರಪಿಯನ್ನ ಕೊಡ್ಬೇಕಾದ್ರೆ ಆ ಮಿಷಿನ್ ಮೇಲೆ ಕಾಲು ಇಟ್ಟು ಥೆರಪಿನ ನಾವು ಕೊಡ್ತಾ ಇರ್ತೀವಿ. ಸೊ ಕೊಡ್ಬೇಕಾದ್ರೆ ಏನಾಗತ್ತೆ ಅಂದ್ರೆ ನಮ್ಮಲ್ಲಿರುವ 26 ಅಂಗಗಳಿಗೂ ರಕ್ತ ಚಲನೆಯನ್ನ ಮಾಡಿಕೊಡುವಂಥದ್ದು. ಬ್ಲಾಕೇಜ್ ಇರುವ ನರಗಳಲ್ಲಿ ರಕ್ತ ಹೇಗೆ ಚಲನೆ ಆಗದೇ ಇರುವ ಬ್ಲಾಕೇಜ್ ಆಗಿರುವ ನರಗಳಲ್ಲಿ ರಕ್ತ ಚಲನೆ. ಇದರಲ್ಲಿ 2 ಟೈಪ್ ಬರುತ್ತೆ, EMS ಅಂಡ್ ಟೆನ್ಸ್ ಅಂತ. EMS ಅಂದ್ರೆ ಎಲೆಕ್ಟ್ರಿಕಲ್ ಮಸಲ್ ಸ್ಟಿಮ್ಯುಲೇಟರ್, ಇನ್ನೊಂದು ಬಂದು ಟ್ರಾನ್ಸ್ಕ್ಯೂನಿಯಸ್ ನರ್ವ್ ಸ್ಟಿಮ್ಯುಲೇಟರ್ ಅಂತ. ಸೊ ಇದರಲ್ಲಿ ಕೊಡಬೇಕಾದ್ರೆ 128 ಕಾಯಿಲೆಗಳನ್ನ ವಾಸಿ ಮಾಡಬಹುದು. ಒಟ್ಟು ಇದರಲ್ಲಿ ಹೇಳ್ಬೇಕಾದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿ ಹೇಳಬೇಕಾದ್ರೆ ಇದು ಏನಂತ ಹೇಳೋದು, 8 years ಮಕ್ಕಳಿಂದ 80 ವರ್ಷದವರೆಗೆ ಯಾರು ಬೇಕಾದ್ರೆ ತಗೋಬಹುದು. ಸೈಡ್ ಎಫೆಕ್ಟ್ ಏನಿಲ್ಲ. 128 ಕಾಯಿಲೆಗಳನ್ನ ಈ ಮಿಷಿನ್ ಮುಖಾಂತರ ಥೆರಪಿಯನ್ನ ಮಾಡಬಹುದು. ನೀವು ಫ್ರೀ ಆಗಿ ಇದನ್ನೆಲ್ಲ ಕ್ಯಾಂಪ್ ಆರ್ಗನೈಸ್ ಮಾಡಿದ್ದೀರಾ ಅಂತ ಕೇಳಿದ್ವಿ. ಫ್ರೀ ಆಗಿ ಏನಕ್ಕೆ ಮಾಡ್ತೀವಿ ಅಂದ್ರೆ, ಇವಾಗ ನಾವು ಒಂದು ಜಾಗದಲ್ಲಿ ಇಟ್ಟಿರ್ತೀವಿ, ಅವಾಗ ನಡೆಯಕ್ಕಾಗದೆ, ಈಗ ಸ್ಟ್ರೋಕ್ ಆದ್ರು ಇದ್ದಾರೆ, ಶುಗರ್ ಇರೋರು ಇದ್ದಾರೆ, ಪಾದಗಳು ಉಟ್ಕೊಂಡು ಗ್ಯಾಂಗ್ರಿಂಗ್ ಇಂಥ ಪ್ರಾಬ್ಲಮ್ಸ್ ಇದೆ. ಸೊ ಶುಗರ್ ಬಂದ್ಮೇಲೆ ಕೆಲವರಿಗೆ ಗ್ಯಾಂಗ್ರಿಂಗ್ ಅನ್ನ ಬರುತ್ತೆ, ಕೆಲವರಿಗೆ ಸ್ಮೋಕ್ ಹೆಚ್ಚಾಗಿ ಮಾಡೋದ್ರಿಂದ ಬರುತ್ತೆ. ಸೊ ಆತರ ಇರ್ಬೇಕಾದ್ರೆ ಅವ್ರು ನಮ್ಮನ್ನ ಹುಡ್ಕೊಂಡು ಬರೋದಕ್ಕೆ, ಅವ್ರ ಹತ್ರ ನಾವು ಹೋಗಿ ಅವ್ರು ನಮ್ಮ ಹತ್ರ ಹುಡ್ಕೊಂಡು ಬರೋದಕ್ಕಿಂತ ನಾವು ಅವ್ರು ಇರೋ ಏರಿಯಾಗಿ ನೋವಲ್ಲಿ ಇರೋರಿಗೆ, ಕಷ್ಟದ ಅಂದ್ರೆ ನೋವು ನಡೆಯಕ್ಕಾಗದೆ ಕಷ್ಟಪಡ್ತಾರಲ್ಲ ಅಂತವ್ರ ಕಡೆ ನಾವು ಹೋಗಿ ಆ ಒಂದು ಪ್ಲೇಸ್ ಅಲ್ಲಿ ಒಂದು ಈ ತರ ಕ್ಯಾಂಪ್ ತರ ಮಾಡ್ತೀವಿ ನಾವು. ಅಲ್ಲಿಂದ ಬಂದು ನಮ್ಮ ಹತ್ರ ಥೆರಪಿನ ಮಾಡ್ಕೊಡ್ತಾರೆ. ಕಂಪನಿಯ ಮಿಷನ್ ಬಗ್ಗೆ ನಮ್ಗೆ ಎಕ್ಸ್ಪ್ಲೇನ್ ಮಾಡಿ ಮ್ಯಾಮ್. ಖಂಡಿತ. ಕಂಪನಿಯಲ್ಲಿ ಇದು ಬಾಡಿ ಪಲ್ಸ್ ನೆಕ್ಸ್ಟ್ ಅಂತ. ಸೊ ಬಾಡಿ ಪಲ್ಸ್ ನೆಕ್ಸ್ಟ್ ಅಂತ ಇರ್ಬೇಕಾದ್ರೆ ನೋಡಿ, ಇದರಲ್ಲಿ 2 ಟೈಪ್ ಬರುತ್ತೆ, ಪ್ರೋಗ್ರಾಮ್ 1, ಪ್ರೋಗ್ರಾಮ್ 2 ಅಂತ. ಇದು ಪ್ರೋಗ್ರಾಮ್ 1. ಸೊ ಇದರಲ್ಲಿ ಒಂದು 13 ತರದ ಕಾಯಿಲೆಗಳನ್ನ ವಾಸಿ ಮಾಡಬಹುದು. ನೆಕ್ಸ್ಟ್ P2 ಬರುತ್ತೆ, ಪ್ರೋಗ್ರಾಮ್ 2. ಇದರಲ್ಲಿ ಬಂದು 115 ಕಾಯಿಲೆಗಳನ್ನ ವಾಸಿ ಮಾಡಬಹುದು. ಹೇಳ್ಬೇಕಾದ್ರೆ ವೆರಿಕೋಸ್ ವೈನ್ ಒಂದು ಪ್ರಾಬ್ಲಮ್, ಶುಗರ್, BP, ಮತ್ತೆ ಈ ಗ್ಯಾಂಗ್ರಿಂಗ್, ಥೈರಾಯ್ಡ್, PCOD, PCOS, ಲೇಡೀಸ್ಗೆ ಬರ್ತಲ್ ಪ್ರಾಬ್ಲಮ್ ತುಂಬಾನೇ ಯೂಸ್ ಆಗ್ತಾ ಇದೆ. ಮಕ್ಕಳಾಗದೇ ಇರೋ ತೊಂದರೆ ಕೂಡ PCOD ಇಂದ ಆಗುವಂಥದ್ದು. ಅದರಲ್ಲಿ ಈ ಥೆರಪಿನ ಮಾಡ್ಬೇಕಾದ್ರೆ ಇದರಲ್ಲಿ 128 ಕಾಯಿಲೆಗಳನ್ನ ವಾಸಿ ಮಾಡುತ್ತೆ ಈ ಮಿಷಿನ್ ಈಗ. ಓಕೆ. ಸೊ ನೆಕ್ಸ್ಟ್ ಹೇಳ್ಬೇಕಾದ್ರೆ ಇದನ್ನ ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್, ಅದ ಇಂಪಾರ್ಟೆಂಟ್. ಮತ್ತೆ 30 ನಿಮಿಷ ಈ ಥೆರಪಿನ ಮಾಡಬೇಕಾದ್ರೆ ನಿಮಗೆ 5 ಕಿಲೋಮೀಟರ್ ವಾಕಿಂಗ್ ಹೋಗಿ ಬಂದಾಗ ಬೆನಿಫಿಟ್ ಸಿಗುತ್ತೆ. ಯಾವುದೇ ಒಂದು ಪ್ರಾಬ್ಲಮ್ ಅಲ್ಲಿ ಡಾಕ್ಟರ್ಸ್ ಫಸ್ಟ್ ಏನಂತ ಹೇಳ್ತಾರೆ ಹೇಳಿ, ವಾಕಿಂಗ್ ಮಾಡಿ, ಇಲ್ಲ ಕೊಲೆಸ್ಟ್ರಾಲ್ ಇದೆ, ಒಬೆಸಿಟಿ ಇದೆ, ವೆಯ್ಟ್ ಲಾಸ್ ಆಗ್ಬೇಕು, ಇದಕ್ಕೆಲ್ಲ ಏನಂತ ಹೇಳ್ತಾರೆ ಅಂದ್ರೆ ವಾಕ್ ಮಾಡಿ ಅಂತ ಹೇಳ್ತಾರೆ. ಸೊ ನಮ್ಮ ಥೆರಪಿ ಕಂಪನಿಯ ಫುಡ್ ಪಲ್ಸ್ ಥೆರಪಿ ಮಾಡಬೇಕಾದ್ರೆ ನೀವು 30 minutes ಅಲ್ಲಿ 5 ಕಿಲೋಮೀಟರ್ ವಾಕಿಂಗ್ ಮಾಡೋ ಬೆನಿಫಿಟ್ ಸಿಗುತ್ತೆ. ನೆಕ್ಸ್ಟ್ ಇದನ್ನ 2 times ಮಾಡ್ಬೇಕಾದ್ರೆ ನಿಮ್ಗೆ ಒಳ್ಳೆ ಬೆನಿಫಿಟ್, ಒಂದು 10 ಕಿಲೋಮೀಟರ್ ಪರ್ ಡೇ ವಾಕಿಂಗ್ ಬಂದಾಗ ಬೆನಿಫಿಟ್ ಸಿಕ್ಬಿಡುತ್ತೆ. ಸೊ ಅದರಿಂದ ಶುಗರ್ BP-ಗಳಿಗೆ ಮಾತ್ರೇನೆ ಒಂದು ದಾರಿ ಅಂತ ಇರೋವರೆಗೆಲ್ಲ ಮಾತ್ರೆಯಿಂದ, ಮತ್ತೆ ಆಪರೇಷನ್ ಏನಾದ್ರು ಮಂಡಿ ಪ್ರಾಬ್ಲಮ್, ಮಂಡಿ ನೋವಿದೆ, ಆಪರೇಷನ್ ಮಾಡ್ಬೇಕಂದ್ರೆ ವಿತೌಟ್ ಆಪರೇಷನ್ ಈ ಥೆರಪಿ ಮುಖಾಂತರ, ವಿತೌಟ್ ಆಪರೇಷನ್ ವಿತೌಟ್ ಮೆಡಿಸನ್ ಈ ಥೆರಪಿಯಲ್ಲಿ ನಿಮ್ಗೆ ನೀ ಪೈನು, ಬ್ಯಾಕ್ ಪೈನು, ನೆಕ್ ಪೈನು ಇಂಥದ್ದೆಲ್ಲ ಕೂಡ ಕ್ಯೂರ್ ಆಗುತ್ತೆ. ಜೊತೆಯಲ್ಲಿ ಶುಗರು, BP, ಥೈರಾಯ್ಡ್ ಇಂಥ ಪ್ರಾಬ್ಲಮ್ ಕ್ಯೂರ್ ಆಗುತ್ತೆ. 128 ಡಿಸೀಸ್, 100ಕ್ಕೆ ಮೇಲ್ಪಟ್ಟ ಕಾಯಿಲೆಗಳು ಇದರಿಂದ ವಾಸಿ ಆಗುತ್ತೆ. ಈ ಮಿಷನ್ ಇಂದ ಯಾವುದೇ ಸೈಡ್ ಎಫೆಕ್ಟ್ ಇಲ್ವಾ? ಖಂಡಿತವಾಗ್ಲೂ ಸೈಡ್ ಎಫೆಕ್ಟ್ ಇಲ್ಲವೇ ಇಲ್ಲ. ಯಾಕಂದ್ರೆ ನಾವು ಮನೆಯಲ್ಲಿ ಯೂಸ್ ಮಾಡುವಂತ ಫೋನ್ ಇಂದ ಹಿಡಿದು ಇಲ್ಲ ವಾಷಿಂಗ್ ಮಿಷಿನ್ ಎಲ್ಲಾನು ಕೂಡ ಕರೆಂಟ್ ಅನ್ನು ಉಪಯೋಗ ಇಲ್ಲದೆ ಮಾಡೋದಿಲ್ಲ. ಸೊ ಇದು ಎಷ್ಟಂದ್ರೆ ಒಂದು ಶೆಲ್ ಇದೆಯಲ್ಲ, ಟಿವಿ ರಿಮೋಟ್ ಅಲ್ಲಿ ಶೆಲ್ ಬರುವಂತ ಒಂದು ಚಿಕ್ಕ ಶೆಲ್, ಒಂದು 10 watts ಇದರಲ್ಲಿ ಯೂಸ್ ಆಗುವಂತದ್ದು. ಅದರಿಂದ ಇದು ಕರೆಂಟ್ ಅನ್ನು ಭಯನ ಪಡಬೇಕಲ್ಲ, ಸೈಡ್ ಎಫೆಕ್ಟ್ ಏನು ಇಲ್ಲವೇ ಇಲ್ಲ. ಈ ಮಿಷನ್ ಯಾವ ತರ ಯೂಸ್ ಮಾಡೋದು? ಇದರ ಪಾದಕ್ಕೆ ಇಡಬೇಕು, ಪಾದದಲ್ಲಿ ಇಟ್ಟು
ಈ ತರ ಪಾದವನ್ನು ಇಡಬೇಕು. ಈಗ ಆನ್ ಮಾಡ್ತೀವಿ. ಈಗ ನನಗೆ ಬಿ ಪಿ ಇದೆ ಇಟ್ಕೊಳ್ಳಿ. ಈಗ ನನಗೆ P1 ಇದೆ. ಇದೆಲ್ಲ ಮತ್ತೆ ಇಂಟೆನ್ಸಿಟಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಇಟ್ಕೋಬಹುದು. ಸೊ ಇದು 99 ವರೆಗೂ ಇರುತ್ತೆ. ನೆಕ್ಸ್ಟ್ ಈಗ ಶುಗರ್ ಇದೆ ನಮ್ಗೆ ಅಂದ್ರೆ P2 ಚೇಂಜ್ ಆಗುತ್ತೆ. ಅದನ್ನ ಅಷ್ಟು ಇಂಟೆನ್ಸಿಟಿ ಎಷ್ಟು ಬೇಕಾದ್ರೆ ಇಡ್ಬೋದು. ಇದರ ಜೊತೆಯಲ್ಲಿ ಪೇನ್ಗಳು ಹೆಚ್ಚಾಗಿದೆ ಅಂತ ಹೇಳಬೇಕಾದ್ರೆ ಫಿಸಿಯೋ ಪ್ಯಾಚಸ್ ಅಂತ ಒಂದು ಪ್ಯಾಚಸ್ ಆ ಪ್ಯಾಚಸ್ ಇಲ್ಲಿ ಪೇನ್ ಜಾಸ್ತಿ ಇದ್ರೆ ಇಲ್ಲಿ ನಾವು ಅದನ್ನ ಸ್ಟಿಕ್ ಮಾಡಿ ಒಂದು 10 ಮಿನಿಟ್ಸ್ ಈ ಬಾಡಿಗೆ ಕೊಡುವಂತ ಈ ಒಂದು ಇಂಟೆನ್ಸಿಟಿ ಇಟ್ಟು 10 ಮಿನಿಟ್ಸ್ ತಗೋಬಹುದು. ಅದಲ್ಲದೆ ಈಗ ಶೋಲ್ಡರ್ ಪೇನ್, ಶೋಲ್ಡರ್ ಕತ್ತು ನೋವು ಇದೆಲ್ಲ ಇದೆಯಲ್ಲ, ಜಾಯಿಂಟ್ಸ್ ಪೇನ್, ಈಗ ಆರ್ಥರೈಟಿಸ್ ಅಂತ ಹೇಳ್ತಾರಲ್ಲ ಅಂತ ಪ್ರಾಬ್ಲಮ್ ಇರೋಕೆ ಈ ತರ ಇದನ್ನ ಇಟ್ಕೋಬಹುದು. ಈ ಮಿಷನ್ ಎಲ್ಲಿ ಬೇಕಾದ್ರೂ ಯೂಸ್ ಮಾಡ್ಬೋದು. ಹಾ, ಖಂಡಿತವಾಗ್ಲೂ ಇದನ್ನ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು. ಈ ಕೈಗಳನ್ನ ಇಟ್ಕೊಂಡು ಈಗ ಇಟ್ಕೊಂಡು ಕೂಡ ಮಾಡ್ಬೋದು. ಓಕೆನಾ? ಈಗ ಆರ್ಥರೈಟಿಸ್ ಪ್ರಾಬ್ಲಮ್ ಜಾಯಿಂಟ್ ಎಲ್ಲ ನೋವು ಬರುತ್ತೆ ಕೆಲವ್ರಿಗೆ. ಈ ತರ 10 ಮಿನಿಟ್ಸ್ ತಗೋಬೇಕಾದ್ರೆ ಆರ್ಥರೈಟಿಸ್ ಪ್ರಾಬ್ಲಮ್ ಕ್ಯೂರ್ ಆಗುತ್ತೆ. ಇದನ್ನ ಎಲ್ಲಿ ಬೇಕಾದ್ರೆ ಕ್ಯಾರಿ ಮಾಡ್ಬೋದು. ಇದರ ಫುಲ್ ಡೀಟೇಲ್ಸ್ ಕೂಡ ನಾವು ನೆಕ್ಸ್ಟ್ ಇದರಲ್ಲಿ ಕೂಡ ಹೇಳ್ಬೋದು. ಯಾಕಂದ್ರೆ ಅದು ಕ್ಯಾರಿ ಮಾಡಿ ಬ್ಯಾಗ್ ಮತ್ತೆ ತಗೊಂಡು ಒಂದು 2 hours 4 hours ಈಚೆ ಹೋಗ್ತೀರಾ, ಟ್ರೈನಲ್ಲಿ ಹೋಗ್ತೀರಾ, ಕಾರಲ್ಲಿ ಹೋಗ್ತೀರಾ, ಇಲ್ಲ ಒಂದು ರೂಮಲ್ಲಿ ಇತ್ತು ಎಲ್ಲ ಹೋಗ್ಬೇಕಾದ್ರೆ ಆ ಸಮಯದಲ್ಲಿ ಕೂಡ ಇದನ್ನ ಕಾಲ್ ಬಿಟ್ಟು ಯೂಸ್ ಮಾಡ್ಬೋದು. ಅದನ್ನ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು. ವಾಟರ್ ಪ್ರೂಫ್ ಬ್ಯಾಗ್ ಯೂಸ್ ಬರುತ್ತೆ. ಇದನ್ನ ಯಾರು ಬೇಕಾದ್ರೂ ಬೈ ಮಾಡ್ಬೋದಾ? ಯಾರು ಬೇಕಾದ್ರೂ ಬೈ ಮಾಡ್ಬೋದು. ಹಿಂಗಂದ್ರೆ ಇದು ಒಂದು ಜಾಸ್ತಿ ಆಗಿ ಒಂದು ಮಾತ್ರೆಗೆನೆ ಒಂದು ಶುಗರ್ ಇದೆ ಇಟ್ಕೊಳ್ಳಿ. ಪರ್ ಮಂತ್ ಒಂದು ತಿಂಗಳಿಗೆ ಅವ್ರಿಗೆ 2,000 ರೂಪಾಯಿಗೆ ಮಾತ್ರೆಗಳು ಬೇಕಾಗುತ್ತೆ. ಮತ್ತೆ BP, ಇನ್ನೊಂದು ಬೇರೆ ಏನೋ ಒಂದು ಥೈರಾಯ್ಡ್ ಇರುತ್ತೆ. ಇದು ಎಲ್ಲಾ ಸೇರಿದ್ರೆ ತಿಂಗಳಿಗೆ ಒಂದು 10,000 ರೂಪಾಯಿ ಅವ್ರಿಗೆ ಬೇಕಾಗುತ್ತೆ. ಇದನ್ನ ಒನ್ಸ್ ನೀವು ಬೈ ಮಾಡಿ ಇಟ್ಕೊಂಡ್ರೆ ಒಂದು ಡಾಕ್ಟರ್ ಇದ್ದಂಗೆ ಆತರ ಇದನ್ನ ಉಪಯೋಗಿಸ್ಬೋದು. ನಿಮ್ಮ ಥೆರಪಿ ಬಗ್ಗೆ ಮಾಹಿತಿ ಕೊಡಿ. ಕ್ಯಾಂಪ್ಗಳನ್ನ ಆಗ್ತಾ ಇದ್ದೀರಾ? ಥೆರಪಿ ಬಗ್ಗೆ ಮಾಹಿತಿ ಅಂದ್ರೆ ಇದು ನಮ್ದು ಹೆಡ್ ಆಫೀಸ್ ಬಂದು ಇದರಲ್ಲಿ ಇದೆ, ಬಸವೇಶ್ವರ ನಗರದಲ್ಲಿ ಇದೆ, ಪವಿತ್ರ ಪ್ಯಾರಡೈಸ್ ನಿಯರ್ ಬೈ. ಬಟ್ ಇದನ್ನ ಕ್ಯಾಂಪ್ ವೈಸ್ ನಾವು ಮಾಡ್ತಾ ಹೋಗ್ತಾ ಇರ್ತೀವಿ. ಎಲ್ಲಿ ಅಂದ್ರೆ ವಾರ್ಡ್ ಆಫೀಸ್ಗಳಲ್ಲಿ ಮತ್ತೆ ಏನಾದ್ರು ಅಪಾರ್ಟ್ಮೆಂಟ್ಗಳಲ್ಲಿ. ಸೊ ಯಾರು ಅದಕ್ಕೆ ಅರೇಂಜ್ ಮಾಡಿ ಕೊಡ್ತಾರೋ ಆ ಕಡೆ ನಾವು ಮಾಡ್ತಾ ಇರ್ತೀವಿ. ಈ ಥೆರಪಿ ಬಗ್ಗೆ ಮಾಹಿತಿ ತಗೊಳ್ಳೋದಾದ್ರೆ ಅಥವಾ ಈ ಮಿಷನ್ ಯಾರಾದ್ರೂ ತಗೋಬೇಕಂದ್ರೆ ನಿಮ್ನ ಯಾವ ತರ ಕಾಂಟ್ಯಾಕ್ಟ್ ಮಾಡ್ಬೇಕು? ನಾವು ನಿಮ್ ನಂಬರ್ ಏನಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ನಾವು ಹಾಕ್ಬೋದಾ? ಖಂಡಿತ ಹಾಕ್ಬೋದು. ನಾವು ಇದನ್ನ ಪಾಂಪ್ಲೆಟ್ಸ್ ತರ ಒಂದು 15 ಡೇಸ್ಗೆ ಎಲ್ಲಾರು ಕೊಡ್ತೀವಿ. ಅದು 500 ಮೆಂಬರ್ಸ್ 1000 ಮೆಂಬರ್ಸ್ ಕೂಡ ಕೊಟ್ಟಿರ್ತೀವಿ. ಅದರಲ್ಲಿ ಅವ್ರ ಕಾಂಟ್ಯಾಕ್ಟ್ ನಂಬರ್ನ ನಾವು ವರ್ಕ್ ಮಾಡಿ. ಹೆಲ್ತ್ಗೆ ತುಂಬಾ ಒಳ್ಳೇದಾದಂತ ಒಂದು ಫಿಲ್ ಮಿಷನ್ ಬಂದಿದೆ. ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಇವ್ರ ನಂಬರ್ ಮೆನ್ಷನ್ ಮಾಡಿರ್ತೀವಿ, ಕಾಂಟ್ಯಾಕ್ಟ್ ಮಾಡಿ. ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನಾದ್ರು ಹೇಳ್ತೀರಾ? ಹೌದು, ನಿಜವಾಗ್ಲೂ ಹೇಳ್ಬೇಕು. ಯಾಕಂದ್ರೆ ಆರೋಗ್ಯ ಅನ್ನೋದು ತುಂಬಾನೇ ಮುಖ್ಯ ಮನುಷ್ಯನ ಒಂದು ಜೀವನದಲ್ಲಿ. ಸೊ ನಾವು ಇವತ್ತು ಜೀವನ ಶೈಲಿ ಅಂತ ಹೇಳ್ತಾರಲ್ಲ, ಲೈಫ್ ಸ್ಟೈಲ್ ಅಲ್ಲಿ ಚೇಂಜ್ ಆಗಿದೆ, ಕಾಯಿಲೆಗಳು ಹೆಚ್ಚೆಚ್ಚು ಆಗ್ತಾ ಇದೆ. ಸೊ ಮಾತ್ರೆಗಳನ್ನ ಕಡಿಮೆ ಮಾಡ್ಕೊಂಡು ಈ ಥೆರಪಿನ ಮನೆಯಲ್ಲಿ ಇಟ್ಟು ಮಾಡ್ಬೇಕಾದ್ರೆ ಇದೆಲ್ಲ ನಾವು ಕ್ಯಾಂಪ್ ಎಲ್ಲಿ ಹಾಕ್ತೀವೋ ಅಲ್ಲಿ ಬಂದು ಕೂಡ 15 ದಿವಸ ಕಡಿಮೆ ಮಾಡ್ಕೊಂಡ್ರೆ ತುಂಬಾ ಉಪಯೋಗ ಇರುತ್ತೆ. ಆದ್ರಿಂದ ಇದನ್ನ ಯಾರು ಬೇಕಾದ್ರೂ ಯೂಸ್ ಮಾಡ್ಬೇಕಂತ ಕೂಡ ಹೇಳಿದ್ವಿ. ಇನ್ನೊಂದು 5 ವ್ಯಕ್ತಿಗಳು ಇದನ್ನ ತಗೋಬಾರದು. ಪ್ರೆಗ್ನೆನ್ಸಿ ಅವರು, ಮತ್ತೆ TB ಡಯಾಲಿಸಿಸ್ ಮಾಡೋರು, ಮತ್ತೆ ಹಾರ್ಟ್ ಅಲ್ಲಿ ಸ್ಪೇಸ್ ಮೇಕರ್ ಇಟ್ಟಿರೋರು, ಮತ್ತೆ ಫಿಕ್ಸ್ ಬರೋರು ತಗೋಬಾರ್ದು. ಯಾವುದೇ ಒಂದು ಸರ್ಜರಿ ಆಗಿ 3 months ಆಗಿರುತ್ತೆ ಅವರು ಇದನ್ನ ತಗೋಬಾರ್ದು. ಮಿಕ್ಕಿದ್ದು ಹಾರ್ಟ್ ಓಪನ್ ಹಾರ್ಟ್ ಸರ್ಜರಿ ಮಾಡಿರೋರು ಕೂಡ 1 year ಆದ್ಮೇಲೆ ತಗೋಬಹುದು. ಇದು ಎಲ್ಲಾರು ಉಪಯೋಗ ಆಗುವಂತದ್ದು. ನಮ್ಗೆ ಇದರ ಬಗ್ಗೆ ನಿಮ್ಗೆ ಇನ್ನೂ ಮಾಹಿತಿಗಳು ಇಲ್ಲ ಥೆರಪಿ ಬೇಕು ಅನ್ನೋರು ಕೂಡ ಈ ಸ್ಕ್ರೀನ್ ಅಲ್ಲಿ ನಿಮ್ಮ ನಂಬರ್ ಏನಾದ್ರು ಬಂದ್ರೆ ನಮ್ಮ ನಂಬರ್ ಅಲ್ಲಿ ನೀವು ಮಾಡ್ಕೋಬಹುದು. ಇಷ್ಟೊತ್ತು ನಮ್ಮ ಟೀಮ್ ಜೊತೆ ಇದ್ದಕ್ಕೆ ಹೆಲ್ತ್ ಬಗ್ಗೆ ಮತ್ತೆ ಮಿಷನ್ ಬಗ್ಗೆ ನಮ್ಗೆ ಇಷ್ಟೊಂದು ಮಾಹಿತಿ ಕೊಟ್ಟಿದ್ವಿ. ಧನ್ಯವಾದಗಳು.